ಊಟ ಇರಬಹುದು ಅಥವಾ ಅದಕ್ಕೆ ಅಂತ ಒಂದು ಶಿಸ್ತಿರುತ್ತೆ ಅಥವಾ ಅದಕ್ಕೆ ಅಂತ ಒಂದು ಸಂಪ್ರದಾಯ ಇರುತ್ತೆ, ಅದನ್ನು ಫಾಲೋ ಮಾಡಿದ್ವಿ ಅಂತ ಹೇಳಿ. ಅಂದರೆ ಯಾವ ಥರದ ಶಾಸ್ತ್ರ ಸರ್ ಅದನ್ನು ಹೆಂಗೆ ಅಂತ ಹೇಳಿ? ಒಂದು ಸಾತ್ವಿಕ ಭೋಜನ ಏನಕ್ಕೆ ಬೇಕು ಅಂದರೆ, ಒಂದು ನಿಮಗೆ ಕಲ್ಲಿನ ಕೆಲಸಕ್ಕೆ ತಾಳ್ಮೆ ಬೇಕಾಗತ್ತೆ. ಸೊ ಜೊತೆಗೆ ನಿಮಗೆ ನಾರ್ಮಲಿ ಫುಡ್ ಡಯಟಲ್ಲಿ ನೀವು ಈಗಿನ ತಗೋತೀರಾ ಅಂದರೆ ನಮಗೆ ಮೊಳಕೆ ಕಾಳು, ನಮ್ಮ ವೆಜಿಟೇರಿಯನ್ಸ್ ಆದಿದ್ದು ಮೊಳಕೆ ಕಾಳು ಅದೆಲ್ಲ ತಿಂದು ಅವ್ರು ಕೊಡ್ತಿದ್ರು. ಅವ್ರೂ ನಾವು ಕೇಳ್ತಾ ಇದ್ವಿ. ಸ್ವಲ್ಪ ನಾವು ದಕ್ಷಿಣ ಭಾರತದವರಲ್ವ, ಸ್ವಲ್ಪ ಬೆಳಗ್ಗೆ ಹೊತ್ತಿಗಾದ್ರೂ ಏನಾದರೂ ಇಡ್ಲಿ ದೋಸೆ ಕೊಡಿ ಅಂತ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಅದು ನಾನು ಏನು ಮಾಡ್ತಿದ್ದೆ, ನಮ್ಮ ಜೀನಿ ಪೌಡ್ರ್ ತರ್ಸ್ಕೊತಾ ಇದ್ದೆ. ಅಂಬ್ಲಿ ಮಾಡಿ ಡೈಲಿ ನಾನು ಮಧ್ಯಾಹ್ನ ಹೊತ್ತು ಅಂಬ್ಲಿ ಕುಡಿತಾ ಇದ್ದೆ. ಜೊತೆಗೆ ಇಂಟೆನ್ಷನ್ ನಾನು ಶುಗರ್ ಇಂಟೇಕು ಕಮ್ಮಿ ಮಾಡಿದೆ, ಸ್ವಲ್ಪ ಬುದ್ಧಿ ಚುರುಕಾಗಲಿ ಕೆಲಸಕ್ಕೆ ಅಂತ. ಸುಮ್ಮನೆ ಗೊತ್ತಿಲ್ಲ, ನನ್ನ ಪ್ರಯತ್ನ, ನನ್ನ ನಂಬಿಕೆ ಪ್ರಯತ್ನ ಮಾಡಿದೆ. ಅದು ಎಲ್ಲೋ ಗೊತ್ತಿಲ್ಲ, ಆ ಟೈಮ್ ಎಲ್ಲೋ ಬರುತ್ತಲ್ಲ ವೀಡಿಯೋ ನೋಡಿ ಹೌದಾ ಅಂದ್ಬಿಟ್ಟು ಮಾಡಿದ್ದೆ. ಗೊತ್ತಿಲ್ಲ, ಒಟ್ಟಿನಲ್ಲಿ ತುಂಬ ಶಿಸ್ತಾಗಿತ್ತು. ಏನಂತೀವಿ, ಮೈಂಡ್ ತುಂಬ ಸಮತೋಲನವಾಗಿತ್ತು. ನನಗೆ ತುಂಬ ಎಕ್ಸೈಟ್ ಆಗೋದು, ಭಯ ಪಡೋದು, ಗಾಬರಿ ಆಗೋದು ಅದೆಲ್ಲ ಆಗದೇನೆ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇಟ್ಕೊಂಡು ಕೆಲಸದ ಮೇಲೆ ಜೊತೆ ಕೂತ್ಕೊಂಡ್ರೆ ಕೆಲಸ ಆಗುತ್ತೆ, ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿದೆ. ರಾಮನ ಮೂರ್ತಿ ಕೆತ್ತಕ್ಕೆ ಶುರುವಾದಾಗ ನಿಮಗೆ ಗೊತ್ತಾಗಿತ್ತಾ ಅದು ನಮ್ಮದೇ ರಾಜ್ಯದ ಕಲ್ಲು ಅಂಥೇಳಿ, HD ಕೋಟೆ ಕಲ್ಲು ಅಂಥೇಳಿ? ಹೌದು ಹೌದು, ಕಲ್ಲು ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನನಗೆ ಅದು ನಮ್ಮದೇ ಕಲ್ಲು ಅಂತ. ಅಂದರೆ ಅದರ ಸೆಲೆಕ್ಷನ್ ನಿಮ್ದಲ್ಲ? ನಮ್ದಲ್ಲ, ನಾನು ಹೋಗೋಕ್ಕೂ ಮುಂಚೆ ಮಾಡಿ ಇಟ್ಟಿದ್ರು ಅದೆಲ್ಲ. ನಮಗೆ 7-8 ಕಲ್ಲು ಇಟ್ಟಿದ್ರು, ಅದ್ರಲ್ಲಿ ಒಂದು ಸೆಲೆಕ್ಟ್ ಮಾಡಬೇಕಿತ್ತು. ನಾವು ಮೈಸೂರವರಲ್ವ, ನಮಗೆ ಅದರ ಕಲ್ಲಿನ ಪರಿಚಯ ಇದೆ. ದೂರದ ಬೆಟ್ಟ ನುಣ್ಣಿಗೆ ಅನ್ನೋಕ್ಕೆ ಬೇರೆ ಕಲ್ಲೇ ಮಾಡೋ ಬದಲು ನಮ್ಮ ಕಲ್ಲಲ್ಲೇ ಏನಿದೆ ಮಾಡೋಣ ಅಂತೇಳಿ ಈ ಕಲ್ಲನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಮಾಡಿದ್ವಿ. ನಿಜ, ಒಟ್ಟಿನಲ್ಲಿ ಕಲ್ಲು ನಮ್ಮದೇ, ಕಲೆನೂ ನಮ್ಮದೇ ಅನ್ನಂಗಾಯ್ತು ನೋಡಿ. ನಾವು ಹನುಮರ ನಾಡು, ಹನುಮ ಜನಿಸಿದಂಥ ನಾಡು. ಸೊ ರಾಮರ ಸೇವೆಗೆ ನಾವು ಸದಾ ಸಿದ್ಧ. ಒಂದು ಅವಕಾಶ ಸಿಕ್ಕಿದೆ, ಎಲ್ಲ ರಾಜ್ಯಗಳಿಗೂ ಅವಕಾಶ ಸಿಕ್ಕಿದೆ, ಸ್ವಲ್ಪ ನಮ್ಮ ಕರ್ನಾಟಕದ ಪಾಲು ಜಾಸ್ತಿ ಅಷ್ಟೇ. ಕರೆಕ್ಟ್. ಫ್ಯಾಮಿಲಿ ತುಂಬ ಖುಷಿಯಾಗಿದ್ದಾರೆ ಸರ್ ಇವತ್ತಿನ ನಾನು ಅವ್ರಿಗೂ ಹೇಳ್ತಿದ್ದೆ, ಅಲ್ಲೇನು ಎಕ್ಸೈಟ್ಮೆಂಟ್ಸ್ ಎಲ್ಲ ಜಾಸ್ತಿ, ನನಗೆ ಏನು ಹೇಳ್ಬೇಡಿ, ಯಾವುದು ನ್ಯೂಸ್ ಬಗ್ಗೆ ಏನು ಹೇಳ್ಬೇಡಿ ನನಗೆ. ಯಾಕಂದ್ರೆ ಸೆಲೆಕ್ಷನ್ ಆದಮೇಲೆ ಅದು ನೀಟಿಗೆ ಒಳಗೋಗ್ಬೇಕಾದ್ರೆ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ಎಲ್ಲೂ ಮುಕ್ಕಾಗದೆ, ಎಲ್ಲೂ ಭಿನ್ನ ಆಗದೆ ಆ ಟೆನ್ಷನ್ ಇರುತ್ತೆ. ಅಷ್ಟು ದಿವಸದೊಳಗೆ ಹೇಗೆ ನಾವು ಮೂವ್ಮೆಂಟ್ ಮಾಡಬೇಕು ಅಂತ. ಆ ಥರ ಮೂವ್ಮೆಂಟ್ ಮಾಡಬೇಕಾದ್ರೂ ಅನಿಸಿದ್ದುಂಟು, ಇಷ್ಟು ದೊಡ್ಡ ಅರಮನೆಗೆ ಬಂದರು ನಮ್ಮ ಲಲ್ಲ ಒಳಗಡೆಗೆ ಅಂತ. ಯಾಕಂದರೆ ಒಂದು ಸಣ್ಣ ಟೆಂಟಲ್ಲಿ ಪೂಜೆ ನಡೀತಿದೆ ಮೊದಲು. ಅಂಥದ್ರಲ್ಲಿ ಅವತ್ತು ರಾತ್ರಿ ನನಗೆ ಅದೇ ಮನಸ್ಸಿನಲ್ಲಿ, ಏನಿಷ್ಟು ದೊಡ್ಡ ಅರಮನೆಗೆ ಬರ್ತಾ ಇದ್ದಾರೆ ಇವರು ಒಳಗಡೆ ಅಂತ. ಎಲ್ಲರದು ಏನಂತಾರೆ, ಅಷ್ಟು ಸೆಕ್ಯೂರಿಟಿಲಿ ಅವರು ಅಷ್ಟು ರಾಜರಾಗಿ ಬಂದರು, ತುಂಬ ರಾಜರ ಮಗನಾಗಿ ಬಂದರು ತುಂಬ ಒಳಗಡೆ. ತುಂಬ ಖುಷಿ ಆಯ್ತು. ಇವೆಲ್ಲ ನಾವೆಲ್ಲ ಅದು ಅನುಭವಿಸಿದ್ವಿ ತುಂಬ ಅಲ್ಲಿದ್ದು. ತುಂಬ ಇಷ್ಟು ದೊಡ್ಡ ಅವಕಾಶ ಸಿಕ್ಕಿದ್ದು ಎಲ್ಲವೇ ಗೊತ್ತಿಲ್ಲ. ಇಷ್ಟು ಸಣ್ಣ ವಯಸ್ಸಿಗೆ ದೇವರು ಯಾಕೆ ಇಷ್ಟೊಂದು ನನ್ನ ಮೇಲೆ ಪ್ರೀತಿ ಅಂತ ಗೊತ್ತಿಲ್ಲ. ಅದೇನೋ ಅಂತಾರಲ್ಲ, ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪುಣ್ಯ, ಗುರು ಹಿರಿಯರು ಮತ್ತೆ ನಮ್ಮ ಅವ್ರು ಮಾಡಿದ ಪುಣ್ಯ ನನಗೆ ಎಲ್ಲ ಇದಾಗಿ ಬಂದಿದೆ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.